ನಾನು ಹೇಳ್ದಾಗೆಲ್ಲ ಮಾಡ್ತಾ ಇದ್ದೀರಾ ತಾನೆ? ಹಾಂ ಸರ್, ಎಲ್ಲವೂ ನಿಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ನಡೀತಾ ಇದೆ. ಡೋಂಟ್ ವರಿ ಸರ್. ಮತ್ತೆ ಯಾಕಯ್ಯ ಆ ಡಾಕ್ಟ್ರು ನನ್ನ ಹೆಂಡ್ತಿಗೆ ಫೋನ್ ಮಾಡ್ತಾ ಇದ್ದಾನೆ? ಕೆಲವು ಸಲ ಆಗಾಗತ್ತೆ ಸರ್, ನೀವೇನು ತಲೆ ಕೆಡ್ಸ್ಕೊಬೇಡಿ. ಏನಯ್ಯ ತಲೆ ಕೆಡಿಸ್ಕೋಬಾರ್ದು? ಆ ಪೇಷಂಟು ಕೋಮಾಯಿಂದ ಹೊರಗೆ ಬರ್ತಾರೆ, ಬೇಗ ಬನ್ನಿ ಅಂತ ಡಾಕ್ಟ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರಲ್ಲ. ಇವಳು ಬೇರೆ ಹೊರಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ನನಗಿಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಸರ್, ಇದೇನಂತ ದೊಡ್ಡ ವಿಷಯ ಅಲ್ಲ. ಡ್ಯೂಟಿ ಡಾಕ್ಟರ್ಸ್ಗಳು ಕೆಲವೊಂದು ರಿಪೋರ್ಟ್ಗಳನ್ನ ನನಗೆ ಕಳಿಸಿದ್ದಾರೆ. ಅವರಲ್ಲೇ ಯಾರೋ ನಿಮಗೆ ಫೋನ್ ಮಾಡಿರ್ಬೋದು. ನೀವೇನು ತಲೆ ಕೆಡ್ಸ್ಕೊಬೇಡಿ ಸರ್, ಇಲ್ಲೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ. ಅದೇನು ಹ್ಯಾಂಡಲ್ ಮಾಡ್ತಿರೋ ಏನೋ. ಸರಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಯಾವ ತಪ್ಪು ಆಗಬಾರ್ದು. ಬಿ ಕೇರ್ಫುಲ್. ಓಕೆ ಸರ್. ಪ್ರಭಾ, ಬಂದೆ. ಪ್ರಭಾ, ಯಾರ ಹತ್ರ ಮಾತಾಡ್ತಿದ್ಯಾ? ಅದು ಪ್ಲಾಂಟರ್ಸ್ ಅಸೋಸಿಯೇಷನಿಂದ ಕಾಲ್ ಬಂದಿತ್ತು, ಮಾತಾಡ್ತಿದ್ದೆ. ಅಲ್ಲಿ ಮಲ್ಲಿಕಾ ಇದ್ಲಲ್ಲ, ಅದಕ್ಕೆ ಈ ಕಡೆ ಬಂದೆ ಅಷ್ಟೇ. ಅಲ್ಲ, ಅದೇನೋ ಸ್ವಲ್ಪ ತಪ್ಪು ಕೂಡ ಆಗ್ಬಾರ್ದು ಅಂತ ಹೇಳ್ತಿದ್ಯಲ್ಲ, ಏನದು? ಅದೇ ಕಾತಿ, ನಾಮಿನೇಷನ್ ಬಗ್ಗೆ ಯಾವ ತಪ್ಪು ಮಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ತಿದ್ದೆ ಅಷ್ಟೇ. ಅಯ್ಯೋ ಪ್ರಭು, ಅದನ್ನೆಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಆ ಕೆಲಸ ಯಾರು ಬೇಕಾದ್ರೂ ಮಾಡ್ತಾರೆ. ಫಸ್ಟ್ ಅಪ್ಪನ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು. ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ನನ್ಗಂತೂ ಅಪ್ಪಂದೇ ಚಿಂತೆ ಆಗಿದೆ. ಅವ್ರ ಕೋಮಾಯಿಂದ ಹೊರಗಡೆ ಬರ್ಲಿ. ಸರಿ ಆಯ್ತು, ನೀವಿಬ್ರು ಹೋಗಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಹೋಗಿ ಬನ್ನಿ. ಏನ್ ಪ್ರಭಾ ನೀನು? ಅಪ್ಪನ ಪರಿಸ್ಥಿತಿ ಈ ತರ ಇರ್ಬೇಕಾದ್ರೂ ನೀನ್ ಚಿಕ್ಕ ಮಗು ತರ ಹಠ ಮಾಡ್ತಾ ಇದೆಯಲ್ಲ. ನೀನ್ ಬರೋದ್ ಬೇಡ ಅಂತ ಯಾರು ಹೇಳಿದ್ದು? ನಾವ್ ಜೊತೆಲ್ ಬರ್ತೀವಿ ಅಂದ್ವಿ ಅಷ್ಟೇ. ನೀನ್ ಯಾಕೆ ನನ್ನ ಇಷ್ಟೊಂದು ಅವಾಯ್ಡ್ ಮಾಡ್ತಾ ಇದೆಯಾ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಪ್ರಭಾ. ನೋಡಿಲ್ಲಿ, ಟೆನ್ಷನ್ ಮಾಡ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನಿನ್ನನ್ನು ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ. ಮಲ್ಲಿಕಾನು ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಗೆ ಮಾಡಿದೆ. ನೀನು ಮನೇಲೇ ಇದ್ದರೆ ಅವಳು ನಿನ್ನ ಜೊತೆ ಇಲ್ಲೇ ಇರ್ತಾಳೆ ಅಂದ್ಕೊಂಡೆ. ಆದರೆ ಹಾಸ್ಪಿಟಲ್ಗೆ ಬರಲೇಬೇಕು ಅಂತ ಹಠ ಮಾಡ್ತಿದಾರಲ್ಲ. ಬಂದ್ರೆ ಬರ್ಲಿ ಬಿಡು ಪ್ರಭು. ಇವಾಗ ಯಾರನ್ನೂ ಕನ್ವಿನ್ಸ್ ಮಾಡುವಷ್ಟು ಪೇಷನ್ಸ್ ನನ್ಗಂತೂ ಇಲ್ಲ. ನಾವು ಹೊರಡೋಣ ಪ್ರಭು. ಯಾರು ಬಂದ್ರೆಷ್ಟು ಬಿಟ್ರೆಷ್ಟು. ಅಪ್ಪ ಕೋಮದಿಂದ ಹೊರಗಡೆ ಬರ್ತಾರೆ ಅಂತ ಡಾಕ್ಟರ್ ಹೇಳಿದಾರಲ್ಲ, ದಟ್ ಈಸ್ ಇಂಪಾರ್ಟೆಂಟ್ ಟು ಮೀ. ಬಾ, ನಾವು ಹೋಗೋಣ. ಸರಿ ಕಾತಿ, ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ನಾನು ನಡ್ಕೊಳ್ಳಲ್ಲ. ಐ ರೆಸ್ಪೆಕ್ಟ್ ಯುವರ್ ಎಮೋಷನ್ಸ್. ನೋಡು, ಮಾವನ್ ರಿಪೋರ್ಟ್ಸ್ ಏನೇ ಇರಲಿ, ಅದ್ರ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬಾರ್ದು. ನಾನು ನಿನ್ನ ಜೊತೆಗೆ ಸದಾ ಇರ್ತೀನಿ. ಡೋಂಟ್ ವರಿ. ನೀನ್ ಯಾವಾಗ್ಲೂ ಈ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ಪ್ರಭಾ. ನನ್ನನ್ನು ಯಾವಾಗ್ಲೂ ಒಂಟಿಯಾಗಿ ಬಿಡಬೇಡ. ನೀನೇನಾದ್ರೂ ನನ್ನ ಬಿಟ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ. ಇಲ್ಲ ಕಾತಿ, ನೀನಿಲ್ಲದೆ ನಾನು ಇರ್ತೀನ? ನಿನಗೆ ಸಪೋರ್ಟಿವ್ ಆಗಿ ಯಾವಾಗಲೂ ಇರ್ತೀನಿ, ಯೋಚನೆ ಮಾಡಬೇಡ. ಸದ್ಯ ಮಾವಂಗೆ ಹುಷಾರಿಲ್ಲ ಅನ್ನೋದು ಇನ್ನೂ ಎಲ್ಲೂ ಪಬ್ಲಿಕ್ ಆಗಿಲ್ಲ. ಇನ್ನೂ ಸ್ವಲ್ಪ ದಿವಸ ಈ ವಿಷಯ ಲೀಕ್ ಆಗದಿರೋ ಹಾಗೆ ನೋಡ್ಕೋಬೇಕು. ಸೀಕ್ರೆಟ್ ಕಾಪಾಡ್ಕೊಳ್ಳೋಕ್ಕೆ ನಿಮ್ಮ ಫ್ಯಾಮಿಲಿ ಯಾವಾಗಲೂ ಮುಂದೆ ಇರುತ್ತೆ ಬಿಡಿ. ಹೌದೌದು, ಸ್ವಲ್ಪ ಜಾಸ್ತಿನೇ ಮುಂದೆ ಅನಿಸುತ್ತೆ. ಯಾಕಂದರೆ 2 ದಿವಸದಿಂದ ನಮ್ಮ ಫ್ಯಾಮಿಲಿ ಶೇರು ಹಾಟ್ ಕೇಕ್ ಥರ ಸೇಲ್ ಆಗ್ತಾ ಇದೆ. ನಮ್ಮ ಶೇರ್ನ ಬೈ ಮಾಡಬೇಕು ಅಂದ್ಕೊಂಡಿರೋದು, ಅದನ್ನು ಪಬ್ಲಿಕ್ಕಾಗೆ ಮಾಡ್ಬೋದಿತ್ತಪ್ಪ. ಈ ಥರ ಯಾರ್ದೋ ಹೆಸರಲ್ಲಿ ಕದ್ದು ಮುಚ್ಚಿ ಮಾಡೋ ಅಗತ್ಯ ಇರಲಿಲ್ಲ. ಶೇರ್ ಹೋಲ್ಡಿಂಗ್ಸ್ನ ಹೆಚ್ಚು ಮಾಡಿಕೊಂಡು ನಮ್ಮ ಕಂಪ್ನಿಲಿ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಪ್ರಭು. ಏನ್ ನಡೀತಿದೆ ಇಲ್ಲಿ? ಅಲ್ಲಪ್ಪಂಗೆ ಹುಷಾರಿಲ್ಲದೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ನಿಮ್ಗೆ ಶೇರು ಬಿಸ್ನೆಸ್ಸು ಅದೇ ಚಿಂತೆನಾ? ಮತ್ತೆ ಪ್ರಭು ಈ ತರ ಎಲ್ಲ ಮಾತಾಡ್ಬೋದಾ ಅದಕ್ಕೆ? ಅರೆ ಪ್ರಭಾ, ನಮ್ಮ ಕಂಪನಿ ಶೇರ್ ಬಗ್ಗೆ ಮಾತಾಡಿದ್ರೆ ನಿನಗೆ ಯಾಕೆ ಸಿಟ್ಟು ಮಲ್ಲಿಕಾ? ಯಾಕಂದರೆ ಈ ಶೇರ್ನ ಬೈ ಮಾಡ್ತಾ ಇರೋದು ಮಲ್ಲಿಕಾ ಅಪ್ಪನೇ.
ವಾಟ್? ಮಲ್ಲಿಕಾ, ನಿಮ್ಮಪ್ಪ ನಮ್ಮ ಶೇರ್ನ ಪರ್ಚೇಸ್ ಮಾಡ್ತಾ ಇದ್ದಾರಾ? ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ ಪ್ರಭು? ನಮ್ ತಂದೆನೇ ಬೈ ಮಾಡ್ತಿರೋದು ಅಂತ ಪ್ರೂವ್ ಮಾಡಿ ನೋಡೋಣ. ಪ್ರೂಫ್ ನಿನ್ನಲ್ಲೇ ಇದೆ ಮಲ್ಲಿಕಾ. ನೀನು ಇದನ್ನು ರೂಲ್ಡ್ ಔಟ್ ಮಾಡ್ತೀನಿ ಅನ್ನೋದೇ ಪ್ರೂಫ್. ಬಹುಶಃ ನಿಮ್ಮ ತಂದೆ ಬೇರೆ ಬೇರೆ ಹೆಸರಲ್ಲಿ ಶೇರ್ನ ಬೈ ಮಾಡ್ತಿರ್ಬೋದು. ಓ, ಎಷ್ಟೇ ಆದ್ರೂ ನೀವ್ ಲಾಯರ್ಗಳೇ ಅಲ್ವಾ? ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಎತ್ತಿದ ಕೈ. ನೋಡು ಮಲ್ಲಿಕಾ, ಏನು ನಡೀತಾ ಇದೆ ಅನ್ನೋದು ನಿಂಗೆ ಚೆನ್ನಾಗಿ ಗೊತ್ತಿದೆ. ಒಂದು ಲೆಕ್ಕದಲ್ಲಿ ನಿಮ್ಮಪ್ಪ ನಮ್ಮ ಕಂಪ್ನಿ ಶೇರ್ನ ಬೈ ಮಾಡ್ತಿರೋದು ಒಳ್ಳೆಯದೇ ಆಗಿದೆ. ನಮ್ಮ ಶೇರು ಹೊರಗಿನವ್ರ ಪಾಲಾಗೋದಕ್ಕಿಂತ ಫ್ಯಾಮಿಲಿ ಒಳಗೆ ಇದ್ದಂಗೆ ಆಗುತ್ತೆ. ನಿಮ್ಮ ತಂದೆ ಒಳ್ಳೆಯದೇ ಮಾಡ್ತಿದ್ದಾರೆ ಅನ್ಸುತ್ತೆ. ನೋಡಿ ಪ್ರಭು, ನೀವು ತುಂಬಾ ಒಳ್ಳೆಯವ್ರ ತರ ಪೋಸ್ ಕೊಡಬೇಡಿ. ಅಷ್ಟಕ್ಕೂ ನಮ್ ತಂದೆ ನಮ್ ಫ್ಯಾಮಿಲಿ ಬಗ್ಗೆ ಯಾವಾಗ್ಲೂ ಒಳ್ಳೆ ರೆಸ್ಪೆಕ್ಟೇ ಇಟ್ಕೊಂಡಿದ್ದಾರೆ. ಅವರು ಕೆಟ್ಟದ್ ಬಯಸೋರಲ್ಲ. ನಾನು ಆ ಥರ ಎಲ್ಲ ಹೇಳಿದೆ ಮಲ್ಲಿಕಾ. ಒಂದು ರೀತಿಯಲ್ಲಿ ನಿಮ್ಮ ತಂದೆ ಒಳ್ಳೆಯದೇ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಬಿಸ್ನೆಸ್ಸಲ್ಲಿ ಟ್ರಾನ್ಸ್ಪರೆನ್ಸಿ ಇರೋದು ಒಳ್ಳೆಯದು. ಅವರೇ ಇದನ್ನು ತೊಗೊಂಡ್ರು ನಂಗೆ ಯಾವ ಭಯನೂ ಇಲ್ಲ. ಅದು ಅಲ್ಲದೆ ಈ ಫ್ಯಾಮಿಲಿ ಬಿಸ್ನೆಸ್ನ ನಾನೇ ವಹಿಸ್ಕೋತೀನಲ್ಲ, ಸೊ ಐ ಡೋಂಟ್ ಕೇರ್ ಫಾರ್ ಅದರ್ ಪರ್ಸನ್. ನಮ್ಮ ಬಿಸ್ನೆಸ್ ಏನೇ ಇದ್ರೂ ನಮ್ಮ ಫ್ಯಾಮಿಲಿಯಲ್ಲೇ ಉಳಿಬೇಕು ಅಂತ ಬಯಸೋನು ನಾನು. ಅದನ್ನು ಯಾವುದೇ ಕಾರಣಕ್ಕೂ ಹೊರಗಿನವ್ರ ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ. ಯಾವ ಟ್ರಾನ್ಸ್ಪರೆನ್ಸಿ ಬಗ್ಗೆ ಮಾತಾಡ್ತಿದ್ದೀರಾ ಪ್ರಭು? ಇಷ್ಟಕ್ಕೂ ನಮ್ ಫ್ಯಾಮಿಲಿನಲ್ಲಿ ಒಳಗಿನವ್ರು ಯಾರು ಹೊರಗಿನವ್ರು ಯಾರು ಅಂತ ನೀವೇ ಪ್ರಶ್ನೆ ಮಾಡಿ ನೋಡಿ. ಸ್ವಲ್ಪ ನಿಲ್ಲಿಸ್ತೀರಾ ನೀವಿಬ್ರು? ಅವಾಗ್ಲಿಂದಾನು ನೋಡ್ತಾ ಇದ್ದೀನಿ, ಬರೀ ಬಿಸ್ನೆಸ್ ಶೇರ್ ಇದೇ ಮಾತಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ವಾ ನಿಮ್ಮಿಬ್ರಿಗೆ? ಅಲ್ಲಿ ಅಪ್ಪ ಹುಷಾರಿಲ್ಲದೆ ಕೋಮಾದಲ್ಲಿದ್ದಾರೆ. ಅವ್ರಿಗೇನಾಗತ್ತೋ ಅಂತ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ನೀವು ನೋಡಿದ್ರೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಪ್ಪ ಈ ಕಂಡೀಷನ್ ಅಲ್ಲಿ ಇರುವಾಗ ನಿಮ್ಗಿದೆಲ್ಲ ಮಾತಾಡಕ್ಕೆ ಮನ್ಸ್ ಹೇಗ್ ಬರುತ್ತೆ? ಸಾರಿ ಕಾತಿ. ನೋಡು, ಮಾವನ ಬಗ್ಗೆ ನಮಗೂ ಕನ್ಸನ್ನು ಕೇರು ಎಲ್ಲ ಇದೆ. ಆದರೆ ಹೊರಗಿನ ಜನಕ್ಕೆ ನಮ್ಮ ಬಿಸ್ನೆಸ್ ಮೇಲೆ ನಮ್ಮ ಶೇರ್ ಬಗ್ಗೆ ತುಂಬ ಕಣ್ಣಿದೆ. ಅದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಲ್ವಾ? ಅದೇ ಕೆಲಸದಲ್ಲಿ ನಾನಿರೋದು ಅಷ್ಟೇ. ನೋಡಿ ಸರ್, ನೀವು ಎಷ್ಟು ಬೇಗ ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ಒಳ್ಳೇದು. ನಿಮ್ಮಂಥ ದುಡ್ಡಿರೋರು ನಮ್ಮ ಪಾರ್ಟ್ನರಾಗಿ ಬಂದರೆ ನಮಗೂ ಒಳ್ಳೇದು. ಓಕೆ ಮಿಸ್ಟರ್ ಸಂದೇಶ್, ನಮಗೂ ಈ ಥರದೊಂದು ಕೆಫೆ ಬೇಕಿತ್ತು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಪತ್ರ ವ್ಯವಹಾರಗಳನ್ನೆಲ್ಲ ಮುಗಿಸ್ಕೊಳ್ಳೋಣ. ಶ್ಯೂರ್, ಅದಕ್ಕೆ ನಾನೇ ಎಲ್ಲ ರೆಡಿ ಮಾಡ್ಕೊಂಡ್ಬಂದಿದ್ದೀನಿ. ನೀವು ಒಂದ್ಸರಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ರೆ ಒಳ್ಳೇದು. ಸರಿ.